ಜಮಖಂಡಿ ನಗರಸಭೆಗೆ ರಾಜ್ಯ ಮಟ್ಟದ ಪಿಎಂ ಸ್ವನಿಧಿಯ ರಾಜ್ಯ ಮಟ್ಟದಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡುವ ಯುಎಲ್ಬಿಎಸ್ ಇನ್ ಲೋನ್ ಕಾರ್ಯಕ್ಷಮತೆ ಪ್ರಶಸ್ತಿಗೆ ಆಯ್ಕೆ. ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಮಂತ್ರಾಲಯ ಭಾರತ ಸರ್ಕಾರದವರು ಪಿಎಂ ಸ್ವನಿಧಿ ಯೋಜನೆಯಡಿ ಉತ್ತಮ ಪ್ರಗತಿಯನ್ನು ಸಾಧಿಸಿದ ನಗರ ಸ್ಥಳೀಯ ಸಂಸ್ಥೆಗಳಿಗೆ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ದಿನಾಂಕ 22/8/2024 ವಿಕಾಸಸೌಧ ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿದ್ದರು. ಇನ್ನು ಇದೇ ಸಂದರ್ಭದಲ್ಲಿ ವೈದ್ಯಕೀಯ ಮತ್ತು ಕೌಶಲಾಭಿವೃದ್ಧಿ ಜೀವನೋಪಾಯ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ರವರು ಜಮಖಂಡಿ ನಗರಸಭೆಗೆ ರಾಜ್ಯ ಮಟ್ಟದಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡುವ ಯುಎಲ್ಬಿಎಸ್ ಇನ್ ಲೋನ್ ಕಾರ್ಯಕ್ಷಮತೆ ವಿಭಾಗದಿಂದ ಪೌರಾಯುಕ್ತ ಜ್ಯೋತಿ ಗಿರೀಶ್ ರವರಿಗೆ ಪ್ರಶಸ್ತಿ ನೀಡಿ ಗೌರವಿಸಿದರು. ಇದರ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ನೂತನ ಅಧ್ಯಕ್ಷ ಪರಮಾನಂದ್ ಗೌರೋಜಿ, ಉಪಾಧ್ಯಕ್ಷೆ ರೇಖಾ ಕಾಂಬ್ಳೆ ಹಾಗೂ ಪೌರಾಯುಕ್ತ ಜ್ಯೋತಿ ಗಿರೀಶ್ ರವರು ಈ ಪ್ರಶಸ್ತಿ ಸಾಧನೆಗೆ ಪಾತ್ರರಾದ ಸಿಬ್ಬಂದಿಗಳಿಗೆ ಸನ್ಮಾನಿಸಿ ಗೌರವಿಸಿ ಅಭಿನಂದಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ನಗರಸಭೆ ಸದಸ್ಯರು ಹಾಗೂ ಅಧಿಕಾರಿಗಳು, ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಮಹತ್ವಾಕಾಂಕ್ಷಿ ಯೋಜನೆ ಏನು ಬೀದಿ ಕಾರ್ಮಿಕರಿದ್ದಾರೆ ಅವರಿಗೆ ಸಾಲ ಸೌಲಭ್ಯ ಕೊಡೋದು, ಆ ಸಾಲ ಸೌಲಭ್ಯನ ಅವರು ಇಮಿಡಿಯೇಟ್ ರೀಫಂಡ್ ಮಾಡೋದು, ಅದು 10,000ದಿಂದ ಇವತ್ತಿನ ದಿವಸ 50,000ವರೆಗೂ ಸಾಲ ಕೊಡುವ ಸೌಲಭ್ಯ ಹೋಗಿದೆ. ಈ ಸಾಲ ಸೌಲಭ್ಯ ಮತ್ತು ರೀಫಂಡ್ ಮಾಡ್ತಾ ಇರೋದ್ರಲ್ಲಿ ಅತಿ ಉತ್ತಮ ಸಾಧನೆ ಮಾಡಿದೆ ಜಮಖಂಡಿ ನಗರಸಭೆ. ಈ ನಿಟ್ಟಿನಲ್ಲಿ ಮೊನ್ನೆ 22ನೇ ತಾರೀಕು ಕೌಶಲಾಭಿವೃದ್ಧಿ ಇಲಾಖೆಯಿಂದ ನಮಗೆ ಸನ್ಮಾನ ಮಾಡಿ ಪ್ರಶಸ್ತಿಯನ್ನು ನೀಡಿರ್ತಾರೆ. ಆ ಒಂದು ಅಭಿನಂದನಾ ಕಾರ್ಯಕ್ರಮವಾಗಿ ಈ ಕಾರ್ಯಕ್ರಮ ಮತ್ತು ಈ ಒಂದು ಕೆಲಸದಲ್ಲಿ ಪಾಲ್ಗೊಂಡ ನಮ್ಮ ರೂಪೇಶ್ ಗಾಡ್ಗಿಯವರು ಇರ್ತಾರೆ. ಅದರ ಜೊತೆಗೆ ಇವರು ಸಹವಾಗಿ ಮೂವರು ಕೂಡ ಕೆಲಸ ನಿರ್ವಹಿಸುತ್ತಾರೆ. ಅವರಿಗೆ ಮಾನ್ಯ ಶಾಸಕರು ಮತ್ತು ನಮ್ಮ ನಗರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು ಸನ್ಮಾನ ಮಾಡಬೇಕಂತ ಕೋರಿ